ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿ ಇದೆ. 2026ರಲ್ಲಿ ಬರುವಂಥ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಇಲ್ಲಿ ಮಹತ್ವದ ಮಾಹಿತಿಗಳು, ಯಾವ್ಯಾವ ಪೋಸ್ಟ್ಗಳು ಎಷ್ಟೆಷ್ಟು ಅಂತ ಒಂದು ಅಂದಾಜು ಪೋಸ್ಟ್ಗಳಿವೆ ನೋಡ್ಬೋದು. ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಶಿಕ್ಷಕರ ನೇಮಕಾತಿ 2026 ಒಟ್ಟು ಹುದ್ದೆಗಳು 18,000 ಅಂತ ಮಾನ್ಯ ಸಚಿವರು ತಿಳಿಸಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕಕ್ಕೆ ಆಲ್ರೆಡಿ ಒಂದ್ಸರಿ ಪೋಸ್ಟ್ಗಳ ಬಗ್ಗೆ ತಿಳಿಸಿದರು. ಕಲ್ಯಾಣ ಕರ್ನಾಟಕದ ಪೋಸ್ಟ್ಗಳ ಬಗ್ಗೆ, ಈ ಕಲ್ಯಾಣ ಕರ್ನಾಟಕ ಪೋಸ್ಟ್ಗಳು ಸಪ್ರೇಟ್ ಒಂದು ರಿಕ್ರೂಟ್ಮೆಂಟ್ ಆಗ್ತವೆ ಮತ್ತು ಉಳಿದ ಭಾಗಗಳಿಗೆ ಸಪ್ರೇಟಾಗಿ ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಆಗ್ತವೆ. ಸೊ ನೀವು ಅಲ್ಲಿ ಎಕ್ಸಾಮ್ ಬರಿಬೋದು, ಇಲ್ಲಿ ಎಕ್ಸಾಮ್ ಬರಿಬೋದು. ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಕಲ್ಯಾಣ ಕರ್ನಾಟಕ ಒಟ್ಟು ಹುದ್ದೆಗಳು 5,267. ಅದರಲ್ಲಿ PSTR ಅಂದರೆ ಪ್ರೈಮರಿ ಟೀಚರ್ಸ್ 1 to 5 ಅಷ್ಟು 4,424. GPT ಟೀಚರ್ 6 to 8 ಪೋಸ್ಟ್ಗಳು 78. ಇವು ಹೆಚ್ಚು ಕಡಿಮೆ ಆಗ್ಬೋದಾ ಒಂದು ಅಂದಾಜು ಅಂತ ಇದೆ. ಈಗ P ಗ್ರೇಡ್ 2 ಪೋಸ್ಟ್ಗಳು 380. ಆಮೇಲೆ ಆರ್ಟ್ ಮಾಸ್ಟರ್ಸ್ ಏನಿವೆ 121. PE ಫಿಸಿಕಲ್ ಎಜುಕೇಷನ್ ಮಾಸ್ಟರ್ಸ್ ಟೀಚರ್ಸ್ 216. ಆಮೇಲೆ ಸ್ಪೆಷಲ್ ಎಜುಕೇಷನ್ ಟೀಚರ್ಸ್ 48 ಹುದ್ದೆಗಳಂತ ಈಗ ಒಂದು ಅಂದಾಜು ಮಾಡಲಾಗಿದೆ. ಇನ್ನು ಅನುದಾನಿತ ಶಾಲೆಗಳಿಗೆ 6,000 ಟೀಚರ್ಸ್ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ಪೋಸ್ಟ್ಗಳು ಪ್ರೈಮರಿಗೆ ಎಷ್ಟು, ಹೈಸ್ಕೂಲ್ಗೆ ಎಷ್ಟು, ಆಮೇಲೆ GPTಗೆ ಎಷ್ಟು ಅಂತೂ ಇನ್ನೂ ಡಿಸೈಡ್ ಆಗಿಲ್ಲ, ಜಸ್ಟ್ ನಂಬರ್ ಮಾತ್ರ ಡಿಸೈಡ್ ಆಗಿದೆ. ಇನ್ನು PU ಉಪನ್ಯಾಸಕರ ನೇಮಕಾತಿ 800 ಹುದ್ದೆಗಳಂತ ಖಾಲಿ ಹುದ್ದೆಗಳನ್ನು ಹಲವಾರು ಖಾಲಿ ಹುದ್ದೆಗಳಿದ್ದು, ಅದರಲ್ಲಿ 800 ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ ಅಂತ ಹಲವಾರು ಬಾರಿ ಶಿಕ್ಷಣ ಸಚಿವರು ತಿಳಿಸಿದರು. ಸೊ ಅದು 800 ಹುದ್ದೆಗಳು. ಆಮೇಲೆ ಇತರೆ 24 ಜಿಲ್ಲೆಗಳಿಗೆ 5,000 ಹುದ್ದೆಗಳು. ಏನು ಈ ಕಡೆ ಇಲ್ಲ ಇತ್ತಲ್ಲ, ಈ ಕಲ್ಯಾಣ ಕರ್ನಾಟಕ ಬಿಟ್ಟು ಸಪ್ರೇಟ್ 5,000 ನೇಮಕಾತಿ ಮಾಡ್ತೀನಿ ಅಂತ ತಿಳಿಸಿದರು. ಅದರಲ್ಲಿ PSTR ಇದೆ, ಅಂದರೆ 1 to 5 ಇದೆ, GPSTR ಇದೆ 6 to 8. ಆಮೇಲೆ ಹೈಸ್ಕೂಲು 8 to 10 ಅಥವಾ 9 to 10th ಇದೆ ಅಂತ ತಿಳಿಸಿದರು. ಸೊ ಇದಿಷ್ಟು ಒಂದು ಶಿಕ್ಷಣ ಸಚಿವರು ಹೇಳಿದಂಥ ಮಾಹಿತಿ ಫ್ರೆಂಡ್ಸ್. ಟೋಟಲಾಗಿ 18,000 ಶಿಕ್ಷಕರ ನೇಮಕಾತಿ ಹಂತ ಹಂತವಾಗಿ ಆಗುತ್ತೆ. ಮೊದಲಿಗೆ 6,000 ಆಗುತ್ತೋ, 3,000 ಆಗುತ್ತೋ, 5,000 ಆಗುತ್ತೋ ಯಾವುದೂ ಮಾಹಿತಿ ಇಲ್ಲ. ಬಟ್ ಕೆಲವೊಂದಿಷ್ಟು ಮಾಹಿತಿಗಳ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಇದಿಷ್ಟು ಮಾಹಿತಿ ಇದೆ ಅಂತ ಹೇಳ್ಬೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್.